ಪಹಲ್ಗಾಮ್ ಪ್ರತಿಕಾರಕ್ಕೆ ಆಪರೇಷನ್ ಸಿಂಧೂರದ ಮುಖೇನವಾಗಿಯೇ ಪಾಕಿಸ್ತಾನದಲ್ಲಿ ಅಡಗಿ ಕೂತಂತಹ ಶತ್ರುಗಳಿಗೆ ಉಗ್ರರಿಗೆ ನಾವು ಟಾರ್ಗೆಟ್ ಅನ್ನು ಮಾಡಿದ್ವಿ. ಆದರೆ ಪರಮ ಪಾಪಿ ಪಾಕಿಸ್ತಾನದವರು ಭಾರತದ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಶೆಲ್ ದಾಳಿಯನ್ನು ಮಾಡ್ತಾ ಇದ್ದಾರೆ, ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಪಾಕ್ ವಿರುದ್ಧ ಬಾಂಬ್ಗಳ ಸುರಿಮಳೆಗೈತಾ ಇದೆ ಭಾರತ. ಶತ್ರು ರಾಷ್ಟ್ರದ ಡ್ರೋನ್ ಮತ್ತು ಕ್ಷಿಪಣಿಗಳು ಈಗ ಸಂಪೂರ್ಣವಾಗಿ ಸರ್ವನಾಶ ಆಗ್ತಾ ಇದೆ. ದಾಳಿಗೆ ಬಂದಂತಹ ಜೆಟ್ಗಳು ಉಡೀಸಾಗಿದ್ದಾವೆ. 2 ಪೈಲಟ್ ಈಗ ಸೆರೆಯಾಗಿದ್ದಾರೆ. ಶತ್ರು ರಾಷ್ಟ್ರದ 15ಕ್ಕೂ ಹೆಚ್ಚು ಪ್ರಮುಖ ನಗರ ಈಗ ಟಾರ್ಗೆಟ್ ಆಗಿದೆ ಭಾರತಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭಾರತದ ಡ್ರೋನ್ ದಾಳಿಗೆ ಪರಮ ಪಾಪಿ ಪಾಕಿಸ್ತಾನ ಕಕ್ಕಬಿಕ್ಕಿಯಾಗಿ ಹೋಗ್ತಾ ಇದೆ. ಇನ್ನು ಲಾಹೋರ್, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕರಾಚಿ ಅಕ್ಷರಶಃ ಯುದ್ಧದ ಕಾರ್ಮೋಡ. ದಾಳಿ ಶುರು ಮಾಡಿದ ಪಾಕ್ಗೆ ಭಾರತದಿಂದ ಪ್ರತ್ಯುತ್ತರವನ್ನು ಕೊಡಲಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಘೋಷಿತ ಯುದ್ಧ ಶುರುವಾಗಿದೆ. ಅಘೋಷಿತ ಯುದ್ಧ. ಪಾಕ್ ವಿರುದ್ಧ ಬಾಂಬ್ಗಳ ಸುರಿಮಳೆಗೈತಾ ಇದೆ ಭಾರತ. ಶತ್ರು ರಾಷ್ಟ್ರದ ಡ್ರೋನ್ಗಳಿರ್ಬೋದು, ಕ್ಷಿಪಣಿಗಳಿರ್ಬೋದು, ಎಲ್ಲವೂ ಕೂಡ ಸರ್ವನಾಶ ಆಗ್ತಾ ಇದೆ. ಭಾರತದ ಗಡಿ ಒಳಗಡೆ ಬರಕೆ ಆಗ್ತಾ ಇಲ್ಲ ನಿಮ್ಮ ಕ್ಷಿಪಣಿಗಳು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಂದ, ಅತ್ಯಾಧುನಿಕ ಕ್ಷಿಪಣಿಗಳಿಂದ, ಅತ್ಯಾಧುನಿಕ ಡ್ರೋನ್ಗಳ ಮುಖೇನವಾಗಿ ಭಾರತ ಪಾಕಿಸ್ತಾನದ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹಿಮ್ಮೆಟ್ಟಿಸ್ತಾ ಇದೆ. ಹಾಗಾಗಿ ಲಾಹೋರ್, ಇಸ್ಲಾಮಾಬಾದ್ ಇರ್ಬೋದು, ರಾವಲ್ಪಿಂಡಿ ಇರ್ಬೋದು, ಕರಾಚಿ ಇರ್ಬೋದು, ಅಕ್ಷರಶಃ ಈಗ ನಲುಗಿ ಹೋಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಅಘೋಷಿತ ಯುದ್ಧ. ನಮ್ಮ ಉದ್ದೇಶ ಯುದ್ಧ ಆಗಿರಲಿಲ್ಲ. ನಮ್ಮ ಉದ್ದೇಶ ಪಾಕಿಸ್ತಾನಕ್ಕೆ ಕ್ಷಿಪಣಿಗಳನ್ನು ಸಿಡಿಸಬೇಕು ಅಂತ ಇರಲಿಲ್ಲ. ನಮ್ಮ ಟಾರ್ಗೆಟ್ ಕೇವಲ ಪಾಕಿಸ್ತಾನದಲ್ಲಿ ಅಡಗಿ ಕುತ್ಕೊಂಡಂತಹ ಉಗ್ರರನ್ನು ಮಾತ್ರ ನಾವು ಟಾರ್ಗೆಟ್ ಅನ್ನು ಮಾಡಿದ್ವಿ. ಹಾಗಾಗಿನೇ 15 ದಿವಸ ಸಮಯವನ್ನು ತೆಗೆದುಕೊಂಡ್ವಿ. ಪಹಲ್ಗಾಮ್ನಲ್ಲಿ ನರಮೇಧವನ್ನು ನಡೆಸಿ ನಂತರ 15 ದಿನ ಸಮಯ ಯಾಕೆ ತೆಗೆದುಕೊಂಡು ಅಂದರೆ ಪಾಕಿಸ್ತಾನದಲ್ಲಿ ಅಡಗಿ ಕುತ್ಕೊಂಡಿದ್ದಂತಹ ಉಗ್ರರ ಒಂದು ಅಡಗುತಾಣಗಳನ್ನು ಪತ್ತೆ ಹಚ್ಚಬೇಕಾಗಿತ್ತು. ರಾಜತಾಂತ್ರಿಕವಾಗಿ ನಿಮ್ಮನ್ನು ಹಿಮ್ಮೆಟ್ಟಿಸಬೇಕಾಗಿತ್ತು. ಹಾಗಾಗಿನೇ ಸಿಂಧೂ ನದಿ ನೀರನ್ನು ಬಂದ್ ಮಾಡೋದ್ರಿಂದ ಹಿಡಿದು ಹಂತ ಹಂತವಾಗಿ ನಿಮಗೆ ರಾಜತಾಂತ್ರಿಕವಾಗಿ ಎಲ್ಲವನ್ನೂ ಕೂಡ ನಾವು ಕ್ಲೋಸ್ ಮಾಡ್ತಾ ಬಂದ್ವಿ. ಮೊನ್ನೆ ನಮ್ಮ ಕ್ಷಿಪಣಿಗಳು ಏನು ದಾಳಿ ಆಯ್ತಲ್ಲ, ಪಾಕಿಸ್ತಾನದಲ್ಲಿ ಅಡಗಿ ಕೂತಂತಹ ಉಗ್ರರ ಅಡಗುತಾಣಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿದ್ವಿ. ಉಗ್ರರ ಮನೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ವಿ. ಉಗ್ರರಿಗೆ ತರಬೇತಿ ಕೊಡುವಂತಹ ಮಸೀದಿಗಳನ್ನು ಮಾತ್ರ ನಾವು ಟಾರ್ಗೆಟನ್ನು ಮಾಡಿದ್ವಿ. ಆದರೆ ಈ ನರಸತ್ತಂತಹ ಪಾಕಿಸ್ತಾನ ಸೈನಿಕರು ಮಾತ್ರ ಈ ಗಡಿಭಾಗದಲ್ಲಿ, ಜಮ್ಮು ಕಾಶ್ಮೀರದ ಗಡಿಭಾಗದಲ್ಲಿ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಶೆಲ್ ದಾಳಿಯನ್ನು ಮಾಡ್ತಾ ಇದ್ದೀರಾ, ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಭಾರತ ತಕ್ಕ ಪಾಠವನ್ನು ಕಲಿಸ್ತಾ ಇದೆ. ಇನ್ನು ಪಾಕ್ಗೆ ಭಾರತದಿಂದ ಸರಿಯಾದಂತಹ ಉತ್ತರವನ್ನೇ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಪ್ರಯತ್ನಗಳು ಈಗ ವಿಫಲವಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ಇಲ್ಲಿ ನಮ್ಮ ಕ್ಷಿಪಣಿಗಳಿರ್ಬೋದು, ನಮ್ಮ ಡ್ರೋನ್ಗಳಿರ್ಬೋದು, ಪಾಕಿಸ್ತಾನದ ಯಾವ್ಯಾವ ಜಾಗದಲ್ಲಿ ಹೋಗಿ ಬೀಳ್ತಾ ಇದೆ ಅಂದರೆ ನಾಗರಿಕರು ಕೂಡ ಅಕ್ಷರಶಃ ನಲಿಗೆ ಹೋಗಿದ್ದಾರೆ. ನಿನ್ನೆ ಪಾಕಿಸ್ತಾನದ ಸಂಸದರು ಕೂಡ ಹತ್ಕೊಂಡು ಮಾತಾಡಿದ್ದಾರೆ, ಬೇಡ ಯುದ್ಧ ಅಂತ. ಶತ್ರು ರಾಷ್ಟ್ರದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈಗ ಸರ್ವನಾಶ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಲಾಹೋರ್, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕರಾಚಿ ಒಂದು ಕಡೆ ಈಗ ಯುದ್ಧದ ಕಾರ್ಮೋಡ. 106 ಕ್ಷಿಪಣಿ ಡ್ರೋನ್ಗಳು ಆಗಸದಲ್ಲೇ ಈಗ ಅಲ್ಲೋಲ ಕಲ್ಲೋಲ. ಪಾಕ್ ನಿರಂತರವಾಗಿ ದಾಳಿಗೆ ಭಾರತ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ. ದಾಳಿಗೆ ಒಂದು ಮುಖಭಂಗವನ್ನು ಪಾಕಿಸ್ತಾನ ಅನುಭವಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪಾಕ್ನ 2 JF-17 ಮತ್ತು ಒಂದು F-16 ಜೆಟ್ ಈಗ ಉಡೀಸಾಗಿದೆ. ಶತ್ರು ರಾಷ್ಟ್ರದ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈಗ ಸರ್ವನಾಶವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 106 ಕ್ಷಿಪಣಿಗಳು, ಡ್ರೋನ್ಗಳು ಈಗ ಪಾಕಿಸ್ತಾನದ ಎಲ್ಲ ಸರ್ವನಾಶ ಆಗಿ ಹೋಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಭಾರತದ ಸೈನಿಕರು ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ. ದುಷ್ಟಶಕ್ತಿಯನ್ನು ಸಂಹಾರ ಮಾಡಲಿಕ್ಕೆ ನಾವು ಅನೇಕ ಹಬ್ಬ ಹರಿದಿನಗಳಲ್ಲಿ ಇದೇ ರೀತಿಯಾದಂತಹ ಬೆಂಕಿಯನ್ನು ಹಚ್ಚಿ ದುಷ್ಟ ಸಂಹಾರವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ದುಷ್ಟರಿಗೆ ದೊಡ್ಡ ಬೆಂಕಿಯ ಕೆನ್ನಾಲಿಗೆಯ ಮುಖೇನವಾಗಿ ನಾವು ಉತ್ತರವನ್ನು ಕೊಡ್ತಾ ಇದ್ದೀವಿ. ಪಾಕ್ನ JF-17 ಮತ್ತು ಒಂದು F-16 2019ರಲ್ಲಿ ಪುಲ್ವಾಮಾ ದಾಳಿಯಾದಂಥ ಸಂದರ್ಭದಲ್ಲೂ ಕೂಡ ನಾವು ಈ F-16 ಅನ್ನು ಹೊಡೆದಾಕಿದ್ವಿ. MiG-21 ಯುದ್ಧ ವಿಮಾನ. ಆಗ ಆ ಸಂದರ್ಭದಲ್ಲಿ ವಿಂಗ್ ಕಮಾಂಡರ್
ಅಭಿನಂದನ್ ವರ್ಧಮಾನ್ ಇದೇ F-16 ಹೊಡೆದು ಹಾಕಿದ್ರು. ಅಮೇರಿಕ ನಿರ್ಮಿತ F-16 ಯುದ್ಧ ವಿಮಾನ ಪಾಕಿಸ್ತಾನದವರು ಯೂಸ್ ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ 2-3 ಜೆಟ್ ವಿಮಾನಗಳನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಯಾವುದೋ ಕಾಡಿಗೆ ಬಿದ್ದಿರುವಂಥ ಬೆಂಕಿ ಅಲ್ಲ, ಆಕಸ್ಮಿಕ ಬೆಂಕಿ ಅಲ್ಲ. ಇದು ಒಂದು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವಂತಹ ಒಂದು ತಕ್ಕ ಉತ್ತರ ಇದು. ನಮ್ಮ ಟಾರ್ಗೆಟ್ ಕೇವಲ ಉಗ್ರರಾಗಿತ್ತು. ನಾವು ಉಗ್ರರನ್ನ ಪೋಷಣೆ ಮಾಡಲ್ಲ, ನಾವು ಉಗ್ರರಿಗೆ ರಕ್ಷಣೆ ಕೊಡ್ತಾ ಇಲ್ಲ, ನಮಗೂ ಉಗ್ರರಿಗೂ ಸಂಬಂಧ ಇಲ್ಲ ಅಂತ ಪದೇ ಪದೇ ಸಬೂಬನ್ನು ಕೊಡ್ತಾ ಇದ್ದಂತಹ ಪಾಕಿಸ್ತಾನ ಹಂತ ಹಂತವಾಗಿ ಪಾಕಿಸ್ತಾನ ಪಾತಾಳ ಸ್ಥಾನ ಆಗ್ತಾ ಇದೆ, ಪಾತಾಳಕ್ಕೆ ಹೋಗ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ. ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಅನೇಕ ಮುಸ್ಲಿಂ ಕಂಟ್ರಿ ಕೂಡ ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಟಿದೆ, ಪಾಕಿಸ್ತಾನಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದೆ. ನಿನ್ನೆ ಕೂಡ ಬಲೂಚಿಸ್ತಾನದ ಆರ್ಮಿಗಳು ಪಾಕಿಸ್ತಾನದ ಸೈನಿಕರನ್ನೇ ಗುರಿಯಾಗಿಸಿಕೊಂಡು ಬಾಂಬ್ ದಾಳಿಯನ್ನು ಮಾಡಿದರು. ಸುಮಾರು 15ರಿಂದ 20 ಜನ ಸೈನಿಕರು ಆ ಬಾಂಬ್ ದಾಳಿಗೆ ಜೀವ ಬಿಟ್ಟಿದ್ದಾರೆ. ಇನ್ನು ತಾಲಿಬಾನ್ ಕೂಡ ಪಾಕಿಸ್ತಾನಕ್ಕೆ ಕತ್ತಿ ಮಸಿತಾ ಇದ್ದಾರೆ. ಇನ್ನು ಇರಾಕ್ ಕೂಡ ಪಾಕಿಸ್ತಾನದ ಜೊತೆ ಸ್ನೇಹ ಸಂಬಂಧ ಕಟ್ಟಾಗಿದೆ. ಸೌದಿ ಅರೇಬಿಯಾ ಕೂಡ ಎಷ್ಟು ಬೇಕು ಅಷ್ಟರಲ್ಲೇ ಇದೆ. ಪಾಕಿಸ್ತಾನದ 70 ಡ್ರೋನ್ ಅನ್ನು ಭಾರತ ಹೊಡೆದುರುಳಿಸಿದೆ. ಭಾರತದ ವಿವಿಧ ನಗರವನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದರು. ಗಡಿಭಾಗದಲ್ಲಿ ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನಗಳಾಗಿದ್ವು. ಡ್ರೋನ್ ಅನ್ನು ಈಗ ಭಾರತದ S-400 ಅತ್ಯಾಧುನಿಕ ಡ್ರೋನ್ ಇದು. ಪಾಕ್ ದಾಳಿಗೆ ಭಾರತ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇನ್ನು ಭಾರತದ ವಿವಿಧ ನಗರವನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನದವರು ದಾಳಿಯನ್ನು ಮಾಡ್ತಾ ಇದ್ರು. ಇನ್ನು ಡ್ರೋನ್ ಅನ್ನ ಈಗ ಭಾರತದ S-400 ಈಗ ಹೊಡೆದು ಹಾಕಿದೆ. ಇದು ಏರ್ ಡಿಫೆನ್ಸ್ ಸಿಸ್ಟಮ್. ಯಾಕಂದ್ರೆ ಇದಕ್ಕೆ ನಾವು ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ದೀವಿ. ಸುದರ್ಶನ ಚಕ್ರ ಅಂತ ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ. ಈ ಸುದರ್ಶನದ ಚಕ್ರ ಏನಿದೆಯಲ್ಲ, ಇದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ. ಭಾರತದ ವಿವಿಧ ನಗರಗಳನ್ನೇ ಟಾರ್ಗೆಟ್ ಮಾಡಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಜಮ್ಮು, ಶ್ರೀನಗರ, ಕಾಶ್ಮೀರ, ಅದ್ರ ಜೊತೆಗೆ ಈ ಪಂಜಾಬ್, ರಾಜಸ್ಥಾನ್, ಹೀಗೆ ಅನೇಕ ಗಡಿಭಾಗಗಳನ್ನೇ ಟಾರ್ಗೆಟ್ ಮಾಡಿ ಮನಸ್ಸೋ ಇಚ್ಛೆ ದಾಳಿಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ನಾಗರಿಕರನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಮುಂದಾಗಿದ್ರು. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ಭಾರತ ಇಲ್ಲಿ ಭೂಮಿಯಿಂದ ಆಗಸಕ್ಕೆ ಚಿಮ್ಮುವಂತಹ ಕ್ಷಿಪಣಿಗಳು, ಭೂಮಿಯಿಂದ ಆಗಸಕ್ಕೆ ಚಿಮ್ಮುವಂತಹ ಕ್ಷಿಪಣಿಗಳ ಒಂದು ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಿಗದಿತ ಪ್ರದೇಶಕ್ಕೆ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗುವಂತಹ ಒಂದು ಸಿಸ್ಟಮ್. ಅಂದರೆ ಇದು ಸೂಸೈಡ್ ಡ್ರೋನ್ಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಅತ್ಯಾಧುನಿಕ ತಂತ್ರಜ್ಞಾನ ಇರುವಂತಹ ಕ್ಷಿಪಣಿಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಇನ್ನೊಂದು ಕಡೆ ಇಲ್ಲಿ ಸುದರ್ಶನ ಚಕ್ರ ಅನ್ನುವಂತಹ ಒಂದು ಅತ್ಯಾಧುನಿಕ ಈ ಡಿಫೆನ್ಸಿಗೆ ಬೇಕಾಗಿದ್ದಂಥದ್ದು ರಷ್ಯಾ ಮಾದರಿಯ S-400 ಅದಕ್ಕೆ ನಾವು ಸುದರ್ಶನ ಚಕ್ರ ಅಂತ ಹೆಸರಿಟ್ಟಿದ್ದೀವಿ. ಅದು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇನ್ನು ಜಲಮಾರ್ಗಕ್ಕೆ ಬಂದಾಗ ವಿಕ್ರಾಂತ್ ತನ್ನದೇ ಆದಂತಹ ಒಂದು ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದೆ. ಇನ್ನು ಜಲಮಾರ್ಗದಿಂದನೂ ಕೂಡ ನೌಕಾಪಡೆಯೂ ಕೂಡ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ಏರ್ ಡಿಫೆನ್ಸಲ್ಲೂ ಕೂಡ ಸಾಕಷ್ಟು ಈಗ ಹೊಡೆತ ಬೀಳ್ತಾ ಇದೆ ಪಾಕಿಸ್ತಾನಕ್ಕೆ. ಇವೆಲ್ಲವೂ ಕೂಡ ಬೇಕಿತ್ತ ಅಂತ. ಯಾಕಂದರೆ ನಿನ್ನೆ ದೊಡ್ಡ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿದೆ ಪಾಕಿಸ್ತಾನಕ್ಕೆ. ಹಾಗಾಗಿ ಯುದ್ಧ ಬೇಡ ಅನ್ನುವಂತಹ ಮಾತುಗಳು ಪಾಕಿಸ್ತಾನದ ಸಂಸದರ ಬಾಯಿಂದ ಕೇಳಿ ಬರ್ತಾ ಇತ್ತು. ಸಂಸದರ ಕಣ್ಣಲ್ಲಿ ನೀರು ಹನಿ ಆಡ್ತಾ ಇತ್ತು. ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಅಕ್ಷರಶಃ ಪಾಕಿಸ್ತಾನ ಸ್ಮಶಾನ ಆಗಿ ಹೋಗಿದೆ. ಪ್ರಮುಖ ನಗರಗಳನ್ನೇ ಭಾರತ ಟಾರ್ಗೆಟ್ ಮಾಡ್ತು. ಪ್ರಮುಖ ನಗರಗಳು, ಯಾಕಂದರೆ ವಾಣಿಜ್ಯಾತ್ಮಕ ಕಟ್ಟಡಗಳಿರ್ಬೋದು, ಅತ್ಯಂತ ಜಾಸ್ತಿ ರೆವಿನ್ಯೂ ಬರುವಂತಹ ಕಟ್ಟಡಗಳಿರ್ಬೋದು, ಹೀಗೆ ರಾವಲ್ಪಿಂಡಿ, ಕರಾಚಿ, ಇಸ್ಲಾಮಾಬಾದ್, ಲಾಹೋರ್, ಹೀಗೆ ಅನೇಕ ಕಟ್ಟಡಗಳ ಮೇಲೆ ಭಾರತದ ಕ್ಷಿಪಣಿ ದಾಳಿ ಆಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಏನಿದಾರಲ್ಲ ಶಹಬಾಜ್ ಶರೀಫ್, ಅವ್ರ ಮನೆಯಿಂದ ಜಸ್ಟ್ 20 ಮೀಟರ್ ಡಿಸ್ಟೆನ್ಸಲ್ಲಿ ಕ್ಷಿಪಣಿ ದಾಳಿ ಆಗಿದೆ. ಇನ್ನೊಂದು ಕಡೆ ಅವ್ರನ್ನ ಸುರಕ್ಷಿತ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದ್ರ ಜೊತೆಗೆ ಅಲ್ಲಿಯ ಸೇನಾ ಮುಖ್ಯಸ್ಥರು ಏನಿದಾರಲ್ಲ, ಸೇನಾ ಮುಖ್ಯಸ್ಥರಿಗೂ ಕೂಡ ಈಗ ಆತಂಕ ಶುರುವಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದಲ್ಲಿ ಕೇಳ್ತಾ ಇರುವಂತಹ ಒಂದೇ ಒಂದು ಮಾತು,
25ರಿಂದ ಹೆಚ್ಚು ಕ್ಷಿಪಣಿಗಳು ನಮ್ಮ ದೇಶಕ್ಕೆ ಬಂದವು ಭಾರತದಿಂದ. ಒಂದೇ ಒಂದು ಕ್ಷಿಪಣಿಯನ್ನೂ ಕೂಡ ನಿಮಗೆ ಹೊಡೆಯೋಕ್ಕಾಗಲಿಲ್ಲ. ಯಾಕಂದರೆ ಮೊನ್ನೆ ನಡೆದಂಥ ಕ್ಷಿಪಣಿ ದಾಳಿಯಲ್ಲಿ ಭಾರತ 100% ಸಕ್ಸಸ್ ಆಗಿದೆ.